ಹಲೋ, ಪಕ್ಕಾ ರುಚಿ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತಲಾ. ಇವತ್ತಿನ ಪಕ್ಕಾ ರುಚಿಯಲ್ಲಿ 100% ಹೋಟೆಲ್ ಟೇಸ್ಟಲ್ಲಿ ಇಡ್ಲಿ ಸಾಂಬಾರ್ ಮಾಡ್ತಿದ್ದೀನಿ. ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬಹುದು. ತುಂಬ ಕಡಿಮೆ ಸಾಮಗ್ರಿ ಸಾಕಾಗುತ್ತೆ. ಪಕ್ಕಾ ಹೋಟೆಲ್ ಟೇಸ್ಟೇ ಇರುತ್ತೆ. ಇದಕ್ಕೆ ಮೊದಲು ನಾನು 1 ಸ್ಪೂನ್ ಧನಿಯಾ ಕಾಳು ತೊಗೊಳ್ತಾ ಇದ್ದೀನಿ. ನಾನು ಈ ಸ್ಪೂನ್ ತೊಗೊಂಡಿದ್ದೀನಲ್ಲ, ಎಲ್ಲದನ್ನು ಇದೇ ಸ್ಪೂನ್ ಅಳತೆಯಲ್ಲಿ ತೊಗೋತೀನಿ. ಈ ಸ್ಪೂನಲ್ಲಿ 1 ಸ್ಪೂನ್ ಧನಿಯಾ ಕಾಳು ತೊಗೊಳ್ತಿದ್ದೀನಿ. 1 ಸ್ಪೂನ್ ಜೀರಿಗೆ ಸೇಮ್ ಸ್ಪೂನಲ್ಲಿ, ಹಾಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಹಾಗೆ ಚಕ್ಕೆ 1 ಇಂಚು ಚಕ್ಕೆ. ಇದೇ ತುಂಬ ಫ್ಲೇವರ್ ಕೊಡೋದು. ಇದಕ್ಕೆ ಲವಂಗ ಹಾಕ್ಬಿಡಿ, ಬರೀ ಚಕ್ಕೆ. ಹಾಗೆ ಖಾರಕ್ಕೆ ಬೇಕಾದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ. ಕಲ್ಲರು ಖಾರ ಎರಡೂ ಕೊಡುತ್ತೆ. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಸೀದೋದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು. ಇದು ಇವಾಗ ಆಗಿದೆ. ಇದಕ್ಕೆ ತೆಂಗಿನ ತುರಿ ಸ್ವಲ್ಪ 1 ಸ್ಮಾಲ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ತೆಂಗಿನ ತುರಿ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ತಣ್ಣಗಾದ್ಮೇಲೆ. ಹಾಗೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ನಾನು ಇಲ್ಲಿ ಕಡೆ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. 1-2 ಸ್ಪೂನ್ ಎಣ್ಣೆ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಇದಕ್ಕೆ ಸಾಸಿವೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಹಾಗೆ ಕರಿಬೇವು, ಸ್ವಲ್ಪ ಹಿಂಗನ್ನು ಸೇರಿಸ್ಬೇಕು. ಹಾಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 1 ಈರುಳ್ಳಿನ ನಾನು ಇಲ್ಲಿ ಮೀಡಿಯಮ್ ಸೈಜ್ 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಇವಾಗ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕಟ್ ಮಾಡಿರೋ ಟೊಮೆಟೊ, 1 ಟೊಮೆಟೊ, ಆ್ಯಪಲ್ ಟೊಮೆಟೊ ಅಂತಾರಲ್ಲ ಅದು 1 ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸಮಯದ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಟೊಮೆಟೊ ಬೇಗ ಬೇಯುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನಾನು ಮಾಡ್ತಿರೋ ಸಾಂಬಾರು ಇದು ಸುಮಾರು 10ರಿಂದ 15 ಜನಕ್ಕೆ ಸಾಕಾಗತ್ತೆ. ಅಷ್ಟು ಜಾಸ್ತಿ ಆಗುತ್ತೆ ಸಾಂಬಾರು. ಇದಕ್ಕೆ ರುಬ್ಬಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು. ನೀರು ಮಿಕ್ಸ್ ಮಾಡಿ ಅದಕ್ಕೆ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ತೊಗರಿಬೇಳೆ 3 ಸ್ಪೂನ್ ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ನುಣ್ಣಗೆ ಬೇಯಿಸಿರ್ಬೇಕು. ಇದನ್ನ ಕುಕ್ಕರಲ್ಲಿ ನಾನು 5ರಿಂದ 6 ವಿಷಲ್ ಹಾಕ್ಸಿದ್ದೀನಿ. ಸ್ಪೂನ್ ಧನಿಯಾ ಕಾಳು ಹಾಕಿದರೆ 3 ಸ್ಪೂನ್ ತೊಗರಿಬೇಳೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪ ಹುಣಸೆ ರಸ, ಹುಣಸೆ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಷ್ಟು ನೀರನ್ನು ಈ ಟೈಮಲ್ಲಿ ನೀರು ಹಾಕ್ಕೋಬೇಕು. ಸಾಂಬಾರು ಯಾವತ್ತೂ ಸ್ವಲ್ಪ ತೆಳ್ಳಗಿರುತ್ತೆ. ಇಡ್ಲಿ ಸಾಂಬಾರು ನೋಡಿದ್ದೀರಲ್ಲ, ಆ ಕನ್ಸಿಸ್ಟೆನ್ಸಿ ಬರೋ ತನಕ ನೀರನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಿದ್ರೆ ಈ ಸಮಯದಲ್ಲಿ ಉಪ್ಪು ಸೇರಿಸ್ಕೊಂಡು ಕುದಿಸ್ಬೇಕು. ಒಂದು 5 ನಿಮಿಷ ತೊಗೊಳುತ್ತೆ ಇದು ಫುಲ್ ಕುದಿ ಬರಲಿಕ್ಕೆ. ಪಕ್ಕ ಹೋಟೆಲ್ ಟೇಸ್ಟು, ಆ ಸುವಾಸನೆ, ಆ ಪರಿಮಳ ಸೇಮ್ ಹಾಗೆ ಇರುತ್ತೆ. ನೋಡಿ ಕುದೀತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಕಲರ್ ನೋಡಿ, ನಾವು ಯಾವುದೇ ಕಲರನ್ನು ಬೇರೆ ಬೆರೆಸಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಅಷ್ಟೇ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಬೆರೆಸಿ ಮಿಕ್ಸ್ ಮಾಡಿದ್ರೆ ಇಡ್ಲಿ ಸಾಂಬಾರು ರೆಡಿ. 10ರಿಂದ 15 ಜನಕ್ಕೆ ಸಾಕಾಗುತ್ತೆ ಈ ಸಾಂಬಾರು. ಹೋಟೆಲ್ ಸಾಂಬಾರು ಥರನೇ ಟೇಸ್ಟು, ಪರಿಮಳ ಎಲ್ಲ ಸೇಮ್ ಇರುತ್ತೆ. ಅಷ್ಟು ಘಮ ಘಮ ಅನ್ನತ್ತೆ. ಮಾಡೋದು ಎಷ್ಟು ಸುಲಭ ಅಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟೊಂದು ಸಾಂಬಾರು ಮಾಡ್ಕೋಬೋದು. ರುಚಿಯಾಗಿ, ಶುಚಿಯಾಗಿ, ಆರೋಗ್ಯವಾಗಿ ಮನೇಲಿ ಇಡ್ಲಿ ಸಾಂಬಾರನ್ನ ಹೇಗೆ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ಮನೇಲಿ ಮಾಡ್ಕೊಳ್ಳಿ. ಹೇಗಿತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.